ತಾವರೆಕೆರೆ ಎಷ್ಟು ದೂರ ಆಯ್ತದೆ ಇಲ್ಲಿಂದ? ಇಲ್ಲಿಂದ ಹಿಂಗೆ ಹೋದ್ರೆ ಲೆಫ್ಟ್ ಹೋದ್ರೆ ತಾವರೆಕೆರೆ. ಲೆಫ್ಟ್ ಹೋದರೆ ತಾವರೆಕೆರೆ ಹೋಗಿ ಸ್ಟ್ರೈಟು ಲೆಫ್ಟ್ ಒಂದು ರೋಡ್ ಹೋಗುತ್ತೆ, ಡೌನೇ ತಾವರೆಕೆರೆ. ಅಲ್ಲಿ ಮಾರ್ಕೆಟ್ ಐತಂತಲ್ಲ, ಸಂತೆ ನಡೀತತ್ತೆ ಇವತ್ತು? ಇವತ್ತು ಮುಗ್ದೋಗಿರ್ಬೇಕಲ್ಲ, ಅದು ಗೊತ್ತಿಲ್ಲಪ್ಪ ನನಗೆ ಸರಿ. ಅಲ್ಲಿ ನನಗೆ ಯಾರೋ ಮನೆ ಮತ್ತು ಲೋನ್ ಕಟ್ಟಿಲ್ಲ ಅಂದ್ರೆ ಮಾನ ಮರ್ಯಾದೆ ಇಲ್ವಾ ಅಂತ ಬೈದ್ಬಿಟ್ಟ. ಅಲ್ಲಿ ಕೆ ಜಿ ಗಟ್ಟಲೆ ಕೊಡ್ತಾವ್ರಂತ. ಒಂಚೂರು ಅಲ್ಲಿಗೆ ಡ್ರಾಪ್ ಆಗ್ತೀಯಾ? ನಾವು ಈ ಕಡೆ ಹೋಗೋದು ಗೊತ್ತಿಲ್ಲ ಅವೆಲ್ಲ ನನಗೆ ತಡ್ಕೊಳಕ್ಕಾಯ್ತಾ ಇಲ್ಲ. ನಮ್ಮ ಓನರ್ ಬೇರೆ ಬೈದ್ಬಿಟ್ಟ, ನೀನು ಬಾಡಿಗೆ ಕಟ್ಟಕ್ಕಾಗಿಲ್ಲ, ಲೋನ್ ಕಟ್ಟಕ್ಕಾಗಿಲ್ಲ, ಮಾನ ಮರ್ಯಾದೆ ಐತಾ ಅಂತ ಕೇಳ್ತಾವ್ರಲ್ಲ. ನಾನು ಈ ಕಡೆ ಹೋಗ್ತೀನಿ, ಬೇಕಾದ್ರೆ ಅಲ್ಲಿ ಗಂಟೆ ಬಿಡ್ತೀನಿ. ಈ ಕಡೆ ಬೇಡ ಬಾ, ಅಲ್ಲಿ ಸಂತೆ ಐತಂತಲ್ಲ, ತಾವರೆಕೆರೆ ಸಂತೆ ಅಣ್ಣ ಆಫ್ ಮಾಡೋಣ. ನಾನು 1.5 kg ಮಾನ ಮರ್ಯಾದೆ ತಗೊಂಡು ಅದಕ್ಕೆ ನಾನೇನ್ ಮಾಡಕ್ಕಾಯ್ತದೆ? ನೀನು ಬಾ ಡ್ರಾಪ್ ಮಾಡು ಅಂತ. ಆಗಲ್ಲ ಗುರು, ಬರಲ್ಲ ಗುರು. ನಾನು ಅಲ್ಲಿ ಸಿಗ್ತದಂತೆ, ಬಾ. ನೀನು ಗೊತ್ತು ಅಂದೆ ತಾನೇ ಇವಾಗ ತಾವರೆಕೆರೆ? ತಾವರೆಕೆರೆ ಹೋಗೋ ರೂಟ್ ಹೇಳ್ದೆ, ಅಲ್ಲಿ ಹಿಂಗ್ ಹೋಗೋದ್ರೆ ಲೆಫ್ಟ್ ಸಿಗುತ್ತೆ ಅಂತ. ಅಲ್ಲಿ ಕೆಜಿ ಗಟ್ಲೆ ಮಾಡ್ತಾವ್ರಂತೆ. 1.5 kg ತಗೊಳ್ಳೋಣ ನನ್ನ ಹತ್ರ. 1,500 ರೂಪಾಯಿ ಐತೆ, 500 ರೂಪಾಯಿ ಅಂತ ಕೆಜಿ. ಹೋಗ್ರು, ನನ್ಗೆ ಯಾಕೆ ಟಾರ್ಚರ್ ಕೊಡ್ತಿದ್ದಿ? ನನಗೆ ಗೊತ್ತಿಲ್ಲ, ಹೋಗ್ ತಗೋ. ಕೆಜಿ 500 ರೂಪಾಯಿ ಅಂತ. ಏನ್ ಮಾಡಕ್ಕಾಯ್ತದೆ? ಸಿಗ್ತದಂತ ನನಗೆ ಗೊತ್ತಿಲ್ಲ. ನಾನು ರಾಜೇಶ್ವರಿ ನಗರ ಅಲ್ಲಿಂದ ಬಂದಿದ್ದೀನಿ. ನೀವ್ ಎಲ್ಲಿಂದನ ಬಾ ಗುರು, ನನ್ಗೇನು, ಹೋಗ್ ತಗೋ. ನಾನು ಹೇಳದ್ನ ಅಲ್ಲಿ ಐತೆ ಅಂತ. ನಡಿ, ಗಾಡಿ ಎತ್ತಿಲ್ಲ, ಬಾ ನಾನೇ ಓಡಿಸ್ತೀನಿ. ನನಗೆ ಗೊತ್ತಿಲ್ಲ ಗುರು, ನಾನೇ ಓಡಿಸ್ತೀನಿ, ನಡಿಯೋಣ. ಆಗಲ್ಲ ಗುರು, ನನ್ನ ಅಲ್ಲಿ ಸಂತೆಗೆ ಬಿಟ್ಬಿಡು ಮಾರ್ಕೆಟ್ಗೆ. ನನಗೆ ಗೊತ್ತಿಲ್ಲ ಗುರು. ಅಲ್ಲಿ 1.5 kg ಮಾನ ಮರ್ಯಾದೆ ತಗೊಂಡು ವಾಪಸ್. ಅಲ್ಲಿ ಯಾರಣ್ಣ ಅಣ್ಣ, ಎಲ್ಲಣ್ಣ ಇರ್ತದ ಮಾನ ಮರ್ಯಾದೆ? ನನಗೆ ಗೊತ್ತಿಲ್ಲ ಗುರು. ಸುಮ್ನೆ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ತಲೆಗೆ ಆಗ್ತಿದ್ ಏನ್ಕೆ? ನಾನೇನ್ ಬಿಡ್ಲಿ ನಿನ್ನ? ಅಣ್ಣ ಹೋಗು. ನೋಡು, ನಾನು ಕೇಳ್ತಾ ಇರೋದು ಮಾನ ಮರ್ಯಾದೆ ಎಲ್ಲ ಗೊತ್ತಿಲ್ಲ ಗುರು. ನಿನ್ನ ಹತ್ರ ಐತಾನೆ? ಗೊತ್ತಿಲ್ಲ ಅಂತ ಕೈ ಅಲ್ಲೋಡು, ಅದನ್ನ ಅವತಾರ ಆಡ್ತಿದ್ದೀನಿ. ನಂಗೆ ಕೈ ಹೊಡ್ಬಿಡ್ತೀನಿ ನಾನು. ಯಾಕೆ ಹೊಡೆದ್ಬಿಡ್ತೀಯ? ಮತ್ತೆ ನನಗೆ ಗೊತ್ತಿಲ್ಲ ಅಂದ್ರೆ ನಾನೇನ್ ಕೇಳ್ತಾ ಇದ್ದಿ? ನೀ ತಾವರೆಕೆರೆ ಗೊತ್ತಾ ನಿನ್ಗೆ? ತಾವರೆಕೆರೆ ಗೊತ್ತಿರೋ ಹೋಗು. ಮತ್ತೆ ಗೊತ್ತಿದ್ರೆ ಬಂದು ಬಿಟ್ಬಿಟ್ಟು. ಆಗಲ್ಲ ಗುರು, ಬಿಡಲ್ಲ ಗುರು. ಕಾಸು ಕೊಡ್ತೀನಿ, ಅಲ್ಲಿ ಕೊಡ್ಸ್ಬಿಡು. ನಿನ್ ಕಾಸು ಬೇಡ, ನೀನು ಬೇಡ ಗುರು. ನಿನ್ನ ಹತ್ರ ಐತೆ ಅಂದ್ರೆ ತಾನೆ ಗುರು? ನನ್ ನೋಡು, ಸುಮ್ನೆ ನೀನ್ ಎಲ್ಲಿ ತಗೊಂಡೆ? ನಿನ್ಗೆ ಯಾಕೆ ಅವೆಲ್ಲ? ನೀನು ಮಾನ ಮರ್ಯಾದೆ ಐತೆ. ನನಗೆ ತೆಳ್ಗಿಳೋದೆಲ್ಲ ಮಾಡಿದ್ರೆ ಕಂಪ್ಲೇಂಟ್ ಮಾಡಿ. ಯಾರಿಗೆ ಕಂಪ್ಲೇಂಟ್ ಮಾಡ್ತೀವಿ? ಯಾವ ಪೊಲೀಸ್ನವ್ನಿಗೆ. ನನ್ಗೆ ಸುಮ್ನೆ ಯಾಕೆ ಟೆನ್ಷನ್ ಕೊಡ್ತೀನಿ? ನಿನ್ನ ಹತ್ರ ಐತಾನೆ? ನನ್ನ ಹತ್ರ ಐತೋ ಇಲ್ವಾ? ಅದು ಬಿಡೋದು ನಿನ್ಗೆ ಯಾಕೆ? ನಿನ್ನ ಹತ್ರ ಮಾನ ಮರ್ಯಾದೆ ನನ್ನ ಹತ್ರ ಇರೋದು ಬಿಡೋದು ನಿನ್ಗೆ ಯಾಕೆ? ಅವಾಗ್ಲೇ ಐತೆ ಅಂದೆ. ಇರ್ತದೆ, ನಿನ್ಗೆ ಯಾಕೆ? ನಿನಗೆ ಬೇಕಾದ್ರೆ ಎಲ್ಲೈತೆ ನೋಡೋ, ನೀಟಾಗಿ ಮಾತಾಡ್ಬೇಕು. ಕಂಪ್ಲೇಂಟ್ ಕೊಡ್ತೀನಿ. ಆಯ್ತು, ನಿನ್ನ ಹತ್ರ ಮಾನ ಮರ್ಯಾದೆ ಐತಾನೆ? ನಿನ್ಗೆ ಅವೆಲ್ಲ ಯಾಕೆ ಐತೆ ಅಂದೆ ಅವಾಗ್ಲೇ. ಕರ್ಸು, ಪೊಲೀಸ್ ಖರ್ಚು ಏನಿಲ್ಲ. ಸುಮ್ನೆ ತಲೆ ತಿಂತಾವ್ ಇಲ್ಲಿ ಬಂದ್ಬಿಟ್ಟು. ಪ್ರಾಪರ್ಟಿ ಹತ್ರ ಗಲಾಟೆ ಆಗ್ತದೆ, ಮೆಸೇಜ್ ಮಾಡೋಲ್ಲ. ಯಾರೋ ನೋಡ್ತೀರಿ, ಇಲ್ಲಿ ಬಂದಿದ್ದೀನಿ. ಏನಾಯ್ತು? ತಾವರೆಕೆರೆ ಹೋಗ್ಬೇಕಂತಣ, ಮಾನ ಮರ್ಯಾದೆ ಸಿಗ್ತದ, ಅಲ್ಲಿ ಗಂಟ ಬಿಡು ಅಂತ ಸುಮ್ನೆ ಅವಲ್ಲಿಂದ ಟಾರ್ಚರ್ ಕೊಡ್ತಾವ. ಯಾಕೆ? ಯಾರಪ್ಪ ಎಲ್ಲಿರೋದು ನೀನು? ಸರ್ 1.5 kg ಮಾನ ಮರ್ಯಾದೆ ಬೇಕು ಸರ್. ನನ್ಗೆ ಮಾನ ಮರ್ಯಾದಿನ? ಹುಚ್ಚೇರಿ ಹಿಡಿದು ನಿನ್ಗೆ? ಇಲ್ವಂದೆ ಸರ್. ಅವ್ರ ಹತ್ರ ಇಲ್ಲ ಕಣ, ಹೋಗೋ. ಅವ್ರ ಹತ್ರ ಐತಂದೆ ಸರ್. ನಿಮ್ಮ ಹತ್ರ ಮಾನ ಮರ್ಯಾದೆ ಇದೆಯಾ ಗುರು? ಇಲ್ಲ ಅಲ್ವಾ ಮಾನ ಮರ್ಯಾದೆ? ಇಲ್ಲ ಗುರು, ಅದನ್ನ ಮಾನ ಮರ್ಯಾದೆ ಐತಾನೆ ಹತ್ರ? ಇಲ್ಲ ಇಲ್ಲ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ವಲ್ಲಪ್ಪ. ನಾನು ಅವ್ರಿಗೂ ಕೊಡಿಸ್ತೀನಿ, ನಿನ್ಗೂ 1/2 kg ಕೊಡಿಸ್ತೀನಿ. ಬೇಡ, ಅವ್ರಿಗೆ ಈಗ ಕೆಲಸ ಆಯ್ತಂತೆ, ಹೋಗ್ತಾರೆ, ಆಮೇಲೆ ಬರ್ತಾರೆ. ಇಲ್ಲೇ ಬರ್ತೀಯ ಬಸ್ಸು? ಇಲ್ಲೇ ಬರ್ತಾರೆ. ಬೇಡ ಅಲ್ಲ, ನೀನ್ ಕಂಪ್ಲೇಂಟ್ ಕೊಡ್ತೀಯಾ? ನಾನೇನು ಕಂಪ್ಲೇಂಟ್ ಕೊಡ್ತೀನಿ ಸರ್? ಮತ್ತೆ ಕಿರ್ತಾಡ್ತೀನಿ, ಫೋನ್ ಮಾಡ್ತೀನಿ. ಹೋಗ್ಬೇಡ, ನಾ ಇದೀನಿ. ಅವ್ನು ಟೆನ್ಷನ್. ಈಗ ನೀನ್ ಮಾನ ಮರ್ಯಾದೆ ಬೇಕಲ್ಲಪ್ಪ, ಕೊಟ್ರೆ ಹೋಯ್ತಿಯಾ? ಅಣ್ಣ ಮಾನ ಮರ್ಯಾದೆ ಐತೆ, ಅದು ಕೊಡುದು ಅವ್ನಿಗೆ ಹೇಳಲ್ಲಿ. ಎದುರುಗಡೆ ಕ್ಯಾಮ್ರಾ ಐತೆ, ಕ್ಯಾಮ್ರಾ ಐತೆ. ಇದು ಕಾಮಿಡಿ ಶೋ, ಕುರಿಗಳ ಸ್ವಾಮಿ ಕುರಿಗಳು ಅಂತ. ಮಾನ ಮರ್ಯಾದೆ ಎಲ್ಲ ಅಲ್ಲಿ ಸಿಗ್ತದೆ. ಕಾಮಿಡಿ ಶೋ ಗುರು ಇದು, ಕುರಿಗಳ ಸ್ವಾಮಿ ಕುರಿಗಳು ಅಂತ. ಎಲ್ಲರೂ ಪ್ರಪಂಚ ಮಾನ ಮರ್ಯಾದೆ ಮಾಡ್ತಾರ ಅವರು. ಬಟ್ ನೀನು ಒಬ್ಬರೇ ನಿಂತ್ಕೊಂಡು ಮಾತಾಡೋದಲ್ಲ, ಅದು ಖುಷಿ ಆಯ್ತು ನನಗೆ. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ ತಮಾಷೆಗಾಗಿ, ನಿಮ್ಮನ್ನು ನಗಿಸೋ ಉದ್ದೇಶಕ್ಕಾಗಿ. ಅದ್ಭುತ ಕಥೆ ಹೊಂದಿರುವ ರೂಬಿ ಚಿತ್ರ ತಂಡದಿಂದ ಸರ್ ನಿಮ್ಗೆ